everyone, this is Anusha and welcome to my channel. She is fully glam up and ready for the festival ಅಥವಾ ಒಂದು ಫಂಕ್ಷನ್ ಅನ್ಕೊಂತಿದ್ದೀರಾ. Yes, this look is for my beautiful girls out there for this Yugadi festival. ನಾನು ಒಂದು ಸಿಂಪಲ್ ಆಗಿ ಈಸಿಯಾಗಿ ಕಾಜಲ್ ಲುಕ್ ಹೆಂಗ್ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಿಸ್ ಈಸ್ ಹೌ ಮೈ ಮೇಕಪ್ ಲುಕ್ ಈಸ್. ಫುಲ್ಲಿ ಗ್ಲಾಮ್ ಅಪ್ ಲುಕ್, ಡ್ಯೂಯಿ ಲುಕ್, ತುಂಬ ಎಫರ್ಟ್ ಹಾಕಿದ್ದೀನಿ ಅನಿಸ್ತಿದೆ ಅಲ್ಲ? ನೋ, ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 10 minutes ಸಾಕು. ಇಟ್ ಈಸ್ ಸೋ ಎಫರ್ಟ್ಲೆಸ್, ತುಂಬ ಈಸಿ. ಆ್ಯಂಡ್ ಕೆಲವೊಂದು ಸ್ಟೆಪ್ಸ್ ನಿಮಗೆ ಕಲರ್ ಕರೆಕ್ಷನ್ ಅಥವಾ ವಾಟ್ ಎವರ್ ಬೇಡ ಅಂತ ಅಂದರೆ ಅದನ್ನು ಕೂಡ ನೀವು ಕಟ್ ಆಫ್ ಮಾಡಿದ್ರೆ ನೀವು ಲಿಟ್ರಲಿ ಒಂದು 5 minutes ರೆಡಿ ಆಗ್ಬೋದು. ಈ ಥರ ಐ ಆಮ್ ಆಲ್ ಸೆಟ್ ಫಾರ್ ದಿಸ್ ಫೆಸ್ಟಿವಲ್ ಯುಗಾದಿ ಆ್ಯಂಡ್ ಹ್ಯಾವ್ ಕ್ರಿಯೇಟೆಡ್ ದಿಸ್ ಬ್ಯೂಟಿಫುಲ್ ಲುಕ್. ಎಸ್, ನಾವು ವಿತೌಟ್ ಎನಿ ಫರ್ದರ್ ado, let's quickly jump into the video how I did this beautiful look ಅಂತ ನೋಡಿ. ಇವತ್ತು ದ ಮೇಕಪ್ ವಿಲ್ ಬಿ ಸೋ ಈಸಿ, ಸಿಂಪಲ್ ಸ್ಟೆಪ್ಸ್ ಆ್ಯಂಡ್ ನನ್ನ ಪರ್ಸ್ನಲ್ ಕಿಟ್ ಏನು ಮೇಕಪ್ ಇದೆ ನನ್ನ ಪರ್ಸ್ನಲ್ ಅದನ್ನು ಮಾತ್ರನೇ ನಾನು ಯೂಸ್ ಮಾಡಿ ಇವತ್ತು ಮೇಕ್ ಓವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಲುಕ್ ಅಂತೂ ನಿಮಗೆ 5-10 ನಿಮಿಷದಲ್ಲಿ ರೆಡಿ ಆಗಬೇಕು. ಅಟ್ ದ ಸೇಮ್ ಟೈಮ್ ಸೌತ್ ಇಂಡಿಯನ್ ಫೆಸ್ಟಿವಲ್ ಆಗಿರ್ಬೋದು, ಒಂದು ಗೆಸ್ಟ್ ಮೇಕಪ್ ಥರ ನಿಮ್ಮ ಫ್ರೆಂಡ್ ಮದುವೆಗೆ ಅಥವಾ ಸಂಗೀತ್ ನೈಟ್ ಏನಕ್ಕಾದ್ರೂ ಒಂದು ಇಮಿಡಿಯೇಟಾಗಿ ಒಂದು ರೆಡಿಯಾಗಿ ಹೋಗೋ ಥರ ಲುಕ್ ಇರುತ್ತೆ. ಸೇವ್ ದಿಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ಆ್ಯಂಡ್ ನನ್ನ ಬೇರ್ ಫೇಸ್ ಏನು ಅಂದರೆ ಏನೂ ಇಲ್ಲ, ಮಾಯ್ಶ್ಚರೈಸರ್ ಇಲ್ಲ, ಏನೂ ಇಲ್ಲ. ಬೇರ್ ಫೇಸ್ಗೆ ಐ ಆಮ್ ಗೋಯಿಂಗ್ ವಿತ್ ಡ್ಯಾಲ್ಬಾ ಹೈಡ್ರೇಟಿಂಗ್ ಸಿರಮ್ ಸ್ಪ್ರೇ. ಫಸ್ಟ್ ಸ್ಪ್ರೇ ಅಂತಲೂ ಹೇಳ್ಬೋದು ಇದು. ಆಲ್ಬಾ ಫಸ್ಟ್ ಸ್ಪ್ರೇ ಸಿರಮ್. ಆ್ಯಂಡ್ ನನಗೆ ಅನ್ಸೋ ಪ್ರಕಾರ ನಿಮ್ಮದು ಸ್ವಲ್ಪ ಡಾರ್ಕ್ ಸ್ಕಿನ್ ಟೋನ್, ನಮ್ಮ ಥರ ಮೀಡಿಯಮ್ ಮತ್ತು ಡಸ್ಕಿ ಸ್ಕಿನ್ ಟೋನ್ ಆದರೆ ಇದನ್ನು 1-2 ಸರಿ ಯೂಸ್ ಮಾಡಿ. ನಾನು ಇದನ್ನು ತುಂಬ ಮುಂಚೆ ಇನ್ ಬಿಟ್ವೀನ್ ಮೇಕಪ್ ಅದೆಲ್ಲ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ನಾನು ಅಬ್ಸರ್ವ್ ಮಾಡ್ಕೊಂಡಿದ್ದು ಇದು ಸಿರಮ್ ಇರೋದ್ರಿಂದ, ಆಯಿಲ್ ಕಂಟೆಂಟ್ ಇರೋದ್ರಿಂದ ಡ್ರೈ ಸ್ಕಿನ್ ಅವ್ರಿಗೆ ಫೈನ್, ಬಟ್ ಆದರೂ ಆಕ್ಸಿಡೈಸ್ ಆಗುತ್ತೆ ಸ್ವಲ್ಪ. ಫೌಂಡೇಶನ್ಸ್ ಅದೆಲ್ಲ ಯೂಶ್ವಲಿ ಆಕ್ಸಿಡೈಸ್ ಆಗುತ್ತೆ, ನಮ್ಗೆ ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗಂತೂ. ಸೊ ಇನ್ನೂ ಸ್ವಲ್ಪ ಆಕ್ಸಿಡೈಸ್ ಆಗುತ್ತೆ ಅಂತ ಅನಿಸ್ತು ನನಗೆ. ಸೊ ನಾನು ಯೂಶ್ವಲಿ ಫಸ್ಟ್ ಬೇರ್ ಸ್ಕಿನ್ಗೆ ಐ ಆಮ್ ಟೇಕಿಂಗ್ ದಿಸ್ ಹೈಡ್ರೇಟಿಂಗ್ ಸ್ಪ್ರೇ. ಆಮೇಲೆ ನಾನು ಬಿಟ್ಬಿಟ್ಟೆ, ಬಿಟ್ವೀನ್ ದ ಮೇಕಪ್ ಎಲ್ಲ ಯೂಸ್ ಮಾಡೋದು ಬಿಟ್ಟೆ. ಲಾಸ್ಟಲ್ಲಿ ಏನಾದ್ರು ನನಗೆ ಸ್ವಲ್ಪ ಪೌಡರ್ ಎಲ್ಲ ಒಂಚೂರು ಮೆಲ್ಟ್ ಆಗಬೇಕು ಅಂತ ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ತೊಗೋತೀನಿ ಸೀಮೆ. ನನ್ನ ಸ್ಕಿನ್ ತುಂಬ ಡ್ರೈ ಆಗಿಬಿಟ್ಟಿದೆ. ವೆರಿ ರಿಫ್ರೆಶಿಂಗ್ ಸ್ಪ್ರೇ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಮಾಯ್ಶ್ಚರೈಸರ್ ಎಂಬ್ರಿಯಾಲಿಸಿಸ್, one of my favorite for my brides, non-brides ಎಲ್ಲ. ಆ್ಯಂಡ್ ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದೆ, ದಟ್ ಈಸ್ ಶಾರ್ಲಟ್ ಟಿಲ್ಬರಿ ಮ್ಯಾಜಿಕ್ ಕ್ರೀಮ್ ಮತ್ತು ಡ್ರಾಪ್ಸ್. ತುಂಬ ಇಷ್ಟ ಆಗಿದೆ, ನಾನು ಪ್ರೊಫೆಷ್ನಲಿ ಯೂಸ್ ಮಾಡ್ತೀನಿ ಅದನ್ನ. ಸೊ ಐ ವಾಂಟ್ ಟು ಪರ್ಚೇಸ್ ಫಾರ್ ಮೈ ಪರ್ಸ್ನಲ್ ಯೂಸ್ ಆಲ್ಸೋ. ಮೇಕಪ್ ಬೇಸ್ ಆಗಿ ಅದು ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಮೋರ್ ಆಫ್ ಲೈಕ್ ಎಂಬ್ರಿಯಾಲಿಸಿಸ್ ಥರನೇ, ಬಟ್ ಐ ಲವ್ಡ್ ಇಟ್. ಯೂಶ್ವಲಿ ವೆನ್ ಐ ಅಪ್ಲೈ ದಿಸ್ ಐ ವಿಲ್ ನಾಟ್ ಗೋ ಫಾರ್ ಪ್ರೈಮರ್. ನನ್ನ ಪರ್ಸ್ನಲ್ ಯೂಸ್ಗೆ ನಾನು ಪ್ರೈಮರ್ ಹಾಕಲ್ಲ, ಬಿಕಾಸ್ ದಿಸ್ ಆ್ಯಕ್ಟ್ಸ್ ಲೈಕ್ ಅ ಪ್ರೈಮರ್ ಕಮ್ ಮಾಯ್ಶ್ಚರೈಸರ್ ಆ ಥರ. ಬಟ್ ಇವತ್ತು ಐ ವಿಲ್ ಗೋ ವಿತ್ ಅ ಪ್ರೈಮರ್. ಫಾರ್ ಲಿಪ್ಸ್ ಐ ಆಮ್ ಟೇಕಿಂಗ್ ಲಿನೇಜ್ ಲಿಪ್ ಸ್ಲೀಪಿಂಗ್ ಮಾಸ್ಕ್. ಜಸ್ಟ್ ಸ್ವಲ್ಪ ಹೈಡ್ರೇಷನ್ ಇರಲಿ ಅಂತ. ಇಂಪ್ರೆಪ್ ಆಯಿತು, ಇದೆಲ್ಲ ಸ್ಕಿನ್ ತೊಗೊಳ್ತಾ ಇರಲಿ. ಅಷ್ಟರಲ್ಲಿ ನಾವು ಐ ಲುಕ್ ಅಥವಾ ಐ ಮೇಕಪ್ ಮುಗಿಸ್ಕೊಳ್ಳೋಣ. ಐಬ್ರೋಸ್ ನಾನು ಲಾಸ್ಟಲ್ಲಿ ಫಿಲ್ ಮಾಡೋಣ. ಐ ಹ್ಯಾವ್ ಡನ್ ವಿತ್ ದ ಬ್ರೌಸ್ ಆ್ಯಂಡ್ ಆಲ್ರೆಡಿ ನೋಡ್ತಿದ್ರೆ ಶೇಪ್ ಇದೆ ಆ್ಯಂಡ್ ಥಿಕ್ನೆಸ್ಸು ಅಷ್ಟೇ ಓಕೆ ಚೆನ್ನಾಗಿದೆ. ಸೊ ಐ ಆಮ್ ಗೋಯಿಂಗ್ ವಿತ್ ಡೈಲಿ ಲೈಫ್ ಫಾರೆವರ್ 52 ಕನ್ಸೀಲರ್ ಇನ್ ದ ಶೇಡ್ 03 ಫಾರ್ ದ ಐಲಿಡ್ಸ್. ಐ ಮೇಕಪ್ ವಿಲ್ ಗೋ ಫಾರ್ ಸಮ್ ಕಾಜಲ್ ಲುಕ್ ಆಯಿತಾ. ಸೊ ಆ್ಯಸ್ ಸಿಂಪಲ್ ಆ್ಯಂಡ್ ಆ್ಯಸ್ ಈಸಿ ಆ್ಯಸ್ ದ್ಯಾಟ್. ಸೊ ನಾನು ಐ ಆಮ್ ಟೇಕಿಂಗ್ ಮೈ ನ್ಯೂ ಕೆ ಬ್ಯೂಟಿ ಕಾಜಲ್ಲು. ಸೊ ಇವಾಗ ನಾನು ಇದನ್ನು ಐ ಆಮ್ ಗೋಯಿಂಗ್ ಟು ಅಪ್ಲೈ ಆನ್ ದ ಲಿಡ್ಸ್. ಸೊ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊತೀನಿ. ರ್ಯಾಂಡಮಾಗಿ ಅಪ್ಲೈ ಮಾಡಿದ್ದೀನಿ, ಅಷ್ಟು ಪ್ರಿಸೈಸ್ಡಾಗಿ ಹಾಕ್ಕೊಂಡಿಲ್ಲ. ಎನಿಹೋ ಐ ವಾಂಟ್ ಟು ಸ್ಮಡ್ಜ್ ಇಟ್. ಕಾಜಲ್ ಸ್ಮಡ್ಜಿಂಗ್ ಬ್ರಷ್. ನೀವು ಈ ಲುಕ್ಗೆ ಇನ್ನೂ ಲೆನ್ಸು, ಲ್ಯಾಶಸು, ಫಾಲ್ಸ್ ಲ್ಯಾಶಸ್ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಮಡ್ಜ್ ಮಾಡ್ಕೊಂಡಿದ್ದೀನಿ. ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ರ್ಯಾಂಡಮ್ ಪ್ಯಾಲೆಟ್, ಯಾವುದಾದ್ರೂ ಫೈನ್. ಸೊ ಈ ಥರ ಬ್ರೌನ್ಸ್, ಕೂಲ್ ಟೋನ್ ಬ್ರೌನ್ಸ್, ವಾರ್ಮ್ ಟೋನ್ ಬ್ರೌನ್, ಲೈಟ್ ಶೇಡ್ ಯಾವುದಿದ್ರೂ ಫೈನ್. ಸಿ ಇದರಲ್ಲೂ ಅಷ್ಟೇ ಕೆಲವೊಂದು ಬ್ರೌನ್ಸ್ ಇದೆ. ಈ ಥರ ಇದ್ದರು. ನಾನಿವಾಗ ಶೀ ಗ್ಲಾಮ್ ಪ್ಯಾಲೆಟ್ ತೊಗೊತಾ ಇದ್ದೀನಿ ನನ್ನ ಪರ್ಸ್ನಲ್ ಯೂಸ್ದು. ಸೊ ಐಮ್ ಗೋನ ಟೇಕ್ ದ ಲೈಟ್ ಫ್ಲಫಿಯರ್ ಬ್ಲೆಂಡಿಂಗ್ ಬ್ರಷಲ್ಲಿ ಐಮ್ ಗೋನ ಟೇಕ್ ದಿಸ್ ಲೈಟರ್ ಶೇಡ್
ಆ್ಯಂಡ್ ನಾನು ಕ್ರೀಸ್ಗೆ ಅಪ್ಲೈ ಮಾಡ್ತೀನಿ. ಯೂಶ್ವಲಿ ಕ್ರೀಸು ಸೊ ಅದೆಲ್ಲ ಆದಮೇಲೆ ನಾವು ಲಿಪ್ಸಿಗೆ ಬರ್ತಾಯಿದ್ವಿ, ಬಟ್ ಈ ಸರಿ ಉಲ್ಟಾ ಫಸ್ಟ್ ಐಲಿಡ್ಸ್ ಮತ್ತು ಕಾಜಲ್ನ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಕ್ರೀಸ್ಗೆ ಹೋಗಿ ಈ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇನ್ನರ್ ಕಾರ್ನರಿಂದನೇ ಔಟರ್ ಕಾರ್ನರ್ ತನಕ ತೊಗೋತಾ ಇದ್ದೀನಿ. ಸೊ ಒಂದು ಡೆಪ್ತ್ ಅಥವಾ ಒಂದು ಇಲ್ಯೂಷನ್, ಇಲ್ಲಿ ಒಂದು ಶೇಡ್ ಕ್ರಿಯೇಟ್ ಮಾಡಬೇಕು ಶ್ಯಾಡೋ ಥರ ಅಂತ. ನೆಕ್ಸ್ಟ್ ನಾನು ಅದೇ ಸೇಮ್ ಬ್ರಷಲ್ಲಿ ಸೊ ಇದು ಲೈಟ್ ಬ್ರೌನ್ ಮತ್ತು ಸ್ವಲ್ಪ ಡಾರ್ಕ್ ಬ್ರೌನ್ ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟುಗೆದರ್. ಈಗ ನಾನು ಅಲ್ಲಿ ಏನು ಶ್ಯಾಡೋ ಕ್ರಿಯೇಟ್ ಮಾಡಿದ್ದೀನಿ ಅದ್ರ ಕೆಳಗಡೆ ಲಿಡ್ಸ್ ನಮಗೆ ಎಂಟಿ ಇದೆಯಲ್ವಾ, ಅಲ್ಲಿಗೆ ನಾನು ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಟುವರ್ಡ್ಸ್ ಕಾಜಲ್ ನಾನು ಎಲ್ಲಿ ಹಾಕಿ ಸ್ಮಡ್ಜ್ ಮಾಡಿದ್ದೀನಿ ಅಲ್ಲಿ ತನಕ ಯು ಕ್ಯಾನ್ ಸಿ. ಈ ಕಡೆನೂ ಸೇಮ್ ಲಿಡ್ಸ್ಗೆ ಮತ್ತು ಟುವರ್ಡ್ಸ್ ಇನ್ನರ್ ಕಾರ್ನರ್ ತನಕನೂ ಫಿಲ್ ಮಾಡ್ತೀನಿ. ನಾನು ಎಲ್ಲಿ ಕಾಜಲ್ ಬ್ಲೆಂಡ್ ಮಾಡಿದೆ ಅಲ್ಲಿ ತನಕನೂ. ವಿ ಆರ್ ಡನ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆ್ಯಂಡ್ ನಾನು ಕ್ಲೀನ್ ಫ್ಲಫಿಯರ್ ಬ್ರಷ್ ತೊಗೊಂಡು ಎಲ್ಲನೂ ಒಟ್ಟಿಗೆ ಬ್ಲೆಂಡ್ ಮಾಡ್ತೀನಿ. ಹೀಗೆ ಜಸ್ಟ್ ಎಕ್ಸೆಸ್ ಏನೇ ಇದ್ರೂ ಡಸ್ಟ್ ಆಫ್ ಆಗಲಿ ಅಂತ ಅಷ್ಟೆ. ವಿಲ್ ಟೇಕ್ ದ ಕಾಜಲ್ ಅಗೇನ್ ಆ್ಯಂಡ್ ಒಂದು ಸ್ಮಾಲ್ ಪ್ರಿಸೈಸ್ಡ್ ಆಗಿ ಲೈನ್ ಕ್ರಿಯೇಟ್ ಮಾಡ್ಕೊಳ್ಳಿ, ಹಾಕ್ಕೊಂಡು ತುಂಬ ಅಲ್ಲ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ದಟ್ ಡಾರ್ಕರ್ ಶೇಡ್ ಕಾಣಬೇಕು. ಬೇಸ್ ಕೂಡ ಅಷ್ಟೇ, ಐ ಕೀಪ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಟುಡೇ. ಆ್ಯಂಡ್ ಆಲ್ರೆಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಇಟ್ಸ್ ಮೋರ್ ದೆನ್ ಎನಫ್ ಫಾರ್ ಮೀ ನೌ. ಸೊ ಐ ಆಮ್ ಗೋಯಿಂಗ್ ವಿತ್ ಅ ಗುಡ್ ಗ್ರಿಪ್ ಪ್ರೈಮರ್. ಸೊ ಐ ಆಮ್ ಟೇಕಿಂಗ್ ಫ್ರಮ್ ಶೀ ಗ್ಲಾಮ್ ವಿತ್ ಆಲ್ ಓವರ್ ದ ಫೇಸ್. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕವರ್ ಮಾಡೋಣ. ಸೊ ಹಂಗೆ ಫುಲ್ ಕಾರೇಜ್ ಗ್ಲಾಮ್ ಬೇಡ, ಬಟ್ ದೆನ್ ಟು. ಸೊ ಐ ಆಮ್ ಗೋಯಿಂಗ್ ವಿತ್ ಫಾರೆವರ್ 52 ಕನ್ಸೀಲರ್ 08. ಅಂಡರ್ ಐಸ್ಗೆ ಅರೌಂಡ್ ದ ಮೌತ್ ನನಗೆ ಡಾರ್ಕ್ನೆಸ್ ಇಲ್ಲ, ಬಟ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲೆಲ್ಲ ನನಗೆ ಏನು ಡಾರ್ಕ್ ಪಿಂಪಲ್ ಮಾರ್ಕ್ಸ್ ಅಥವಾ ಏನಿದೆ ಆ್ಯಕ್ನಿ ಮಾರ್ಕ್ಸ್ ಅಲ್ಲಿಗೆ ಸ್ವಲ್ಪ ತೊಗೊತಾ ಇದ್ದೀನಿ. ಆ್ಯಂಡ್ ಅಗೇನ್ ಅಟ್ ದ ಫೋರೆಟ್ ಸ್ವಲ್ಪ ಡಾರ್ಕ್ನೆಸ್ ಎಲ್ಲಿದೆ ಅಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಐಮ್ ಗೋನಾ ಲೀವ್ ದಿಸ್ ಫಾರ್ ಲೈಕ್ 130-40 ಸೆಕೆಂಡ್ಸ್ಗೆ ಬಿಟ್ಟು ಹೆಂಗೆ ಬ್ಲೆಂಡ್ ಮಾಡ್ತೀನಿ ಅಂದರೆ ಸಿ ಜಸ್ಟ್ ಇಷ್ಟೇ ಬ್ಲೆಂಡ್ ಮಾಡ್ತೀನಿ. ನಿಮ್ಗೆ ಅದು ಕವರೇಜ್ ಗೊತ್ತಾಗ್ತಿದೆ ಅಲ್ಲ, ಸಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಮಾತ್ರ, ಇಡೀ ಫೇಸ್ ನಾನು ಡ್ರ್ಯಾಗ್ ಮಾಡಲ್ಲ. ಸೊ ಎಲ್ಲಿದೆ ಅಲ್ಲಿಗೆ ಮಾತ್ರ ಹೀಗೆ ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೇ. ಸಿ ಲೈಟ್ ಹ್ಯಾಂಡೆಡಲ್ಲಿ. ಆ್ಯಂಡ್ ಬ್ರಷ್ ಎಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ನೋಡ್ಬೋದು ನೀವು. ಸೊ ತುಂಬ ಪ್ರೆಷರ್ ಬೀಳಬಾರ್ದು ಬ್ರಷ್ದು ಅಂತ. ಸೊ ಲೈಟ್ ಹ್ಯಾಂಡೆಡಲ್ಲಿ ಈ ಥರ ಕವರ್ ಮಾಡ್ಕೊತೀನಿ. Yes, this is more than enough. ಇವಾಗ ಐ ಆಮ್ ಗೋಯಿಂಗ್ ವಿತ್ ಮೈ ಫೇವ್ರೆಟ್ ಆಫ್ ಮೈ ಡೈಲಿ ಯೂಸ್ ಪ್ರಾಡಕ್ಟ್, ಮೈ ಗೋ ಟು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ಲೈಟಾಗಿ ತುಂಬ ಚೆನ್ನಾಗಿದೆ, ಅಫೋರ್ಡಬಲ್, ಅಂದರೆ ನನಗೆ ಪ್ರೈಸ್ ರೇಂಜು ಕೂಡ ಎಲ್ಲ ಇಷ್ಟ ಆಯಿತು. ದಟ್ಸ್ L'Oreal Paris Infallible 24 hours tinted serum, ಒನ್ ಆಫ್ ಮೈ ಫೇವ್ರೆಟ್. ನೋಡಿದ್ರೆ ಗೊತ್ತಾಗ್ತಿದೆ ಬಾಟಲ್ಲು ಪೂರ್ತಿ ಎಂಟಿ ಆಗಿದೆ. ಇವಾಗ ಶೇಕ್ ಮಾಡಿರೋದಕ್ಕೆ ಹಿಂಗೆ ಕಾಣ್ತಾ ಇದೆ. ಇಟ್ಸ್ ಆಲ್ಮೋಸ್ಟ್ ಎಂಟಿ. ನಂದು ಶೇಡ್ ಬಂದುಬಿಟ್ಟು ಮೀಡಿಯಮ್. ಸೊ ಮೀಡಿಯಮ್ ಸ್ವಲ್ಪ ಲೈಟ್ ನನಗೆ, ಬಟ್ ಐ ಆಮ್ ಓಕೆ ವಿತ್ ಇಟ್. ಸ್ವಲ್ಪ ಹೊತ್ತು ಆದಮೇಲೆ ನನಗೆ ಯೂಶಲಿ ಹೇಳೋದಲ್ಲ, ಸ್ವಲ್ಪ ಆಕ್ಸಿಡೈಸ್ ಆಗುತ್ತೆ. ಇಲ್ಲ ನಂದು ಮ್ಯಾಕ್ ಕಾಂಪ್ಯಾಕ್ಟ್ ಇದ್ರ ಮೇಲೆ ನಾನು ಏನು ಲೇಯರ್ ಮಾಡ್ತೀನಿ ಪೌಡರು, ಸೊ ಅದು ಸ್ವಲ್ಪ ಡಾರ್ಕ್ ಟೋನ್ ಇರೋದ್ರಿಂದ ನನಗೆ ಲೈಕ್ ಕರೆಕ್ಟ್ ಅನಿಸುತ್ತೆ, ಮ್ಯಾಚ್ ಆಗುತ್ತೆ. ಟೇಕ್ ದಿಸ್ ಆಲ್ ಓವರ್ ದ ಫೇಸ್. ಐ ಡೋಂಟ್ ಲೈಕ್ ದಿಸ್ ಅಪ್ಲಿಕೇಶನ್ ಬಿಕಾಸ್ ಸ್ವಲ್ಪ ಕೆಳಗಡೆ ಎಲ್ಲ ಡ್ರಾಪ್ ಆಗೋ ಚಾನ್ಸಸ್ ಎಲ್ಲ ಇದೆ. ಅಪ್ಲಿಕೇಶನ್ ಒಂದು ಚೆನ್ನಾಗಿಲ್ಲ ಇದು. ಐ ಮೀನ್ ದ ಪ್ಯಾಕೇಜಿಂಗ್. ಲಿಟ್ರಲಿ ಬ್ಲೆಂಡ್ ಮಾಡೋದು ಏನೂ ಬೇಡ, ಸಿ ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು. ಎಷ್ಟು ನೀಟಾಗಿ ಇಟ್ ಗ್ಲೈಡ್ಸ್ ಆನ್ ಮೈ ಸ್ಕಿನ್. ಸಿ ಓ ಮೈ ಗಾಡ್. ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡ್ತೀನಿ, ಯಾಕಂದರೆ ಬ್ರಷ್ದು ಬ್ರಿಸಲ್ಸು ಹಾಗೆ ಬಂದಿರುತ್ತೆ ಅಂತ ಅಷ್ಟೇ. ಸಿ ಪರ್ಫೆಕ್ಟ್. ಐ ರಿಯಲಿ ಡೋಂಟ್ ನೋ ಹೌ ದ ಲೈಟ್ ಸೆಟಪ್ ಈಸ್. ಸೊ ಅದು ಬಂದು ಇಗ್ನೋರ್ ಮಾಡಿ. ಮೇ ಬಿ ಲೈಟ್ ಶೇಡ್ಸ್ಗೆ ಏನಾದರೂ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ನಾನು ಲಾಸ್ಟ್ ಔಟ್ಪುಟ್ ಅಥವಾ ಒನ್ಸ್ ಮೇಕಪ್ ಆದಮೇಲೆ ಹೆಂಗೆ ಕಾಣ್ತಾ ಇದೆ ಅಂತ ನಾನು ಆಚೆ ನ್ಯಾಚುರಲ್ ಲೈಟಲ್ಲೂ ಕೂಡ ತೋರಿಸ್ತೀನಿ. ಬಟ್ ಸ್ಟೆಪ್ಸ್ನ ನೀವು ಫಾಲೋ ಮಾಡೋದಕ್ಕೆ ಅಥವಾ ಸ್ಟೆಪ್ನ ನೀವು ನೋಡ್ಕೊಳ್ಳೋದಕ್ಕೆ ದಿಸ್ ಇಸ್ ಫೈನ್. ದಿಸ್ ಇಸ್ ಮೋರ್ ದ್ಯಾನ್ ಎನಫ್ ಫಾರ್ ಮೀ. ಆ್ಯಂಡ್ ಈಗ ಐ ಆಮ್ ಗೋಯಿಂಗ್ ಫಾರ್ ಮೈ ಫೇವ್ರೆಟ್ ಪಾರ್ಟ್. ಐ ಆಮ್ ನಾಟ್ ಡೂಯಿಂಗ್ ಕಂಟೋರ್, ಅದೆಲ್ಲ
ಇಲ್ಲಿ ನಾನು ಹೇಳ್ದಂಗೆ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ನೀವು 5-10 ನಿಮಿಷದಲ್ಲಿ ಇದು ರೆಡಿ ಆಗ್ಬೋದು. ಬಟ್ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಅಥವಾ ನಾನು ಮಾಡ್ತಾ ಇರೋದಕ್ಕೆ ದಿಸ್ ಟೇಕ್ಸ್ ಟೈಮ್ ಅಷ್ಟೇ. ಟೇಕಿಂಗ್ ಪೀಚ್ ಟೋನ್ ಬ್ಲ್ಯಾಕ್. ದಿಸ್ ಇಸ್ ಫ್ರಮ್ ಮಾರ್ಫೆ. ಇಟ್ ಈಸ್ ಲೈಕ್ ಪೀಚ್ ಬಾಂಡ್ ಫೈರ್ ಅಂತ ಈ ಶೇಡ್ ನೇಮು. ದಿಸ್ ಈಸ್ ಹೌ ಇಟ್ ಈಸ್. ಸಿ, ಸೊ ನಾನು ಆರೆಂಜ್ ಹಾಕೋತಾ ಇರೋದ್ರಿಂದ ಸೊ ಪೀಚ್ ಅಥವಾ ಆರೆಂಜ್ ಟೋನೇ ಇರಲಿ ಅಂತ ಅಂದ್ಬಿಟ್ಟು ಐ ಆಮ್ ಟೇಕಿಂಗ್ ದಿಸ್. ಅಟ್ ದ ಸೇಮ್ ಟೈಮ್ ನಾನು ಕಾಜಲ್ ಅಥವಾ ಬ್ರೌನ್ ಸ್ಮೋಕಿ ಥರ ಸ್ವಲ್ಪ ಮಾಡಿರೋದ್ರಿಂದ ಐಸು ಸೊ ಮ್ಯಾಚ್ ಆಗುತ್ತೆ. ಐ ಆಮ್ ಟೇಕಿಂಗ್ ದಿಸ್ ಪೀಚ್ ಕಲರ್ ಫಸ್ಟು. ಸೊ ದಿಸ್ ಇಸ್ ಸೋ ಗುಡ್. ಆಲ್ರೆಡಿ ನೋಡಿರ್ತೀರ ನನ್ನ ಪೇಜಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋ ವಿಡಿಯೋಸ್ ಎಲ್ಲ ಇದೆ ಶಾರ್ಟ್ಸಲ್ಲಿ. ಆ್ಯಂಡ್ ಯಾ, ಐ ಆಮ್ ಟೇಕಿಂಗ್ ಲೈಕ್ ದಿಸ್ ಸಿ ಶೇಪಲ್ಲಿ ತೊಗೊತಾ ಇದ್ದೀನಿ. ಹೀಗಿಂದ ಇಲ್ಲಿ ತನಕ ಐಬ್ರೋ ಆರ್ಚ್ ತನಕನೂ ಹಿಂಗೆ ತೊಗೊತಾ ಇದ್ದೀನಿ. ಯು ಕ್ಯಾನ್ ಸಿ. ಬಟ್ ಐ ಮೇಕಪ್ ಹೋಗ್ಸಲ್ಲ ನಾವು, ಬಟ್ ವಿಲ್ ಟೇಕ್ ಲೈಕ್ ದಿಸ್. ಅಲ್ಲಿಂದ ಇಲ್ಲಿ ತನಕ ತೊಗೊತಾ ಇದ್ದೀನಿ ಅಷ್ಟೇ. ನೋಡ್ಬೋದು ನೀವು ಐ ಎಲ್ಲ ಎಂಡ್ ಆಗುತ್ತೆ ಅಲ್ಲಿ ತನಕ ಅಷ್ಟೇ. ಸೊ ನಿಮ್ಗೆ ಎಷ್ಟು ಪಿಗ್ಮೆಂಟೇಷನ್ ಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬಟ್ ಐ ಆಮ್ ಬ್ಲೆಂಡಿಂಗ್ ಲೈಕ್ ದಿಸ್. ಕಾಣಿಸ್ತಾ ಇದೆ ಅಲ್ಲ. ಸೊ ಐ ಆಮ್ ಟೇಕಿಂಗ್ ಲೈಕ್ ದಿಸ್ ಐ ಇನ್ನ ಇಲ್ಲಿ ತನಕನೂ ತೊಗೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಟೇಕಿಂಗ್ ಸ್ವಲ್ಪ ಟಿಪ್ ಆಫ್ ದ ನೋಸ್, ಸ್ವಲ್ಪ ಫ್ಲೆಶ್ ಆಫ್ ಕಲರ್ ಇರಲಿ ಅಂತ ಸ್ವಲ್ಪ ಮಿಕ್ಕಿರೋದನ್ನ ಚಿನ್ಗೆ. ಮಾರ್ಫಿ ಪ್ಯಾಲೆಟಲ್ಲಿ ಬ್ಲಷ್ ಟ್ರೈಯಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ. ಇಟ್ಸ್ ಕ್ರೀಮ್ ಹೈಲೈಟರ್. ಸೊ ದಟ್ ಆಫ್ ಅಪ್ಲೈಯಿಂಗ್ ದಟ್ ಆಲ್ಸೋ ಆನ್ ದ ಟಾಪ್ ಆಫ್ ದ ಬ್ಲಷ್ ಇಲ್ಲಿ ಏನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಐ ಆಮ್ ಟೇಕಿಂಗ್ ದಿಸ್ ಹೈಲೈಟರ್. ಸ್ವಲ್ಪ ಶೈನಿಂಗ್ ಅಥವಾ ಗ್ಲಾಸ್ ಥರ ಬರಲಿ ಅಂತ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ. ಎಲ್ಲೂ ಹೈಲೈಟ್ ಮಾಡಲ್ಲ, ಅರೌಂಡ್ ದ ಮೌತ್ ಆಗಿರ್ಬೋದು, ಎಲ್ಲೂ ಅಂಡರ್ ಐಸ್ ಹತ್ರ ಸ್ವಲ್ಪ ಮಾಡ್ತೀನಿ. ಫಾರ್ ಎವರ್ 52 01 ಆ್ಯಂಡ್ ಇದು ತುಂಬ ಲೈಟ್ ನನಗೆ. ಸೊ ಒಂದೇ ಡ್ರಾಪ್. ದಿಸ್ ಇಸ್ ಮೋರ್ ದ್ಯಾನ್ ಎನ್. ಐ ಆಮ್ ಗೋನಾ ಟೇಕ್ ದ ಸ್ಮಾಲರ್ ಪ್ಯಾಕ್ದು ಬ್ಲೆಂಡಿಂಗ್ ಬ್ರಷ್. ದಿಸ್ ಈಸ್ ಲೈಕ್ ವಾಟ್ ಕನ್ಸಿಲರ್ ಬ್ಲೆಂಡಿಂಗ್ ಬ್ರಷ್ ಏನೇ. ಬಿಕಾಸ್ ನಂಗೆ ಪ್ರಿಸೈಸ್ಡಾಗಿ ಜಸ್ಟ್ ಇನ್ನ ಕಾರ್ನರ್ಗೆ ಬ್ಲೆಂಡ್ ಆದರೆ ಸಾಕು ಅಂತ. ಐ ಆಮ್ ಗೋನಾ ಸೆಟ್ ಮೈ ಅಂಡರ್ ಐಸ್ ಯೂಸಿಂಗ್ ಮ್ಯಾಕ್ ಕಾಂಪ್ಯಾಕ್ಟ್ ಪೌಡರ್. ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಬೆಟರ್ ಗೋ ಫಾರ್ ಲೂಸ್ ಪೌಡರ್ಸ್. ಬಟ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ನನ್ನ ಗೋ ಟು ಪ್ರಾಡಕ್ಟ್ ಆಗಿರೋದನ್ನ ನಾನು ಯೂಶ್ವಲಿ ಇದರಲ್ಲೇ ಮಾಡಿರೋದು. ಐ ಆಮ್ ಯೂಸ್ ಟು ಇಟ್. ಸೊ ನನಗೇನು ಹೆವಿ ಅನಿಸಲ್ಲ. ಹಾಗಾಗಿ ಐ ಆಮ್ ಟೇಕಿಂಗ್ ದಿಸ್. ಆ್ಯಂಡ್ ನಾನು ಲೈಟ್ ಟಿಂಟೆಡ್ ಸಿರಮ್ ಫೌಂಡೇಶನ್ ಹಾಕ್ಕೊಂಡಿರೋದ್ರಿಂದ ಸೊ ತೊಗೋತಾ ಇದ್ದೀನಿ ಪಿಜ್ಜಾ ಪಫಲ್ಲಿ. ಆ್ಯಂಡ್ ಅದನ್ನ ಹಿಂಗೆ ಬ್ಯಾಕಿಂದ ಹ್ಯಾಂಡ್ಗೆ ಹಿಂಗೆ ಮಾಡಿ ಎಕ್ಸಸ್ ತೆಗೆದು ದೆನ್ ಐ ಆಮ್ setting the powder, taking with the brush for all over the face. Here I'll go with the PAC Micro Finish Makeup Fixer. Now I'll go with the powder blush. ಸೊ ಮಾರ್ಫಿ ಏನು ಯೂಸ್ ಮಾಡಿದ್ವಿ ಅದರಲ್ಲೇ ಪೌಡರ್ ಬ್ಲಷ್, ಕ್ರೀಮ್ ಬ್ಲಷ್ ಮತ್ತು ಹೈಲೈಟರ್ 3 ಇದೆ. ಸೊ ಅದಕ್ಕೆ ಐಮ್ ಟೇಕಿಂಗ್, ನಾನೆಲ್ಲ ಅಪ್ಲೈ ಮಾಡಿದೆ ಅಲ್ಲಿಗೆ ತೊಗೊತಾ ಇದ್ದೀನಿ. ನಾನು ಯಾವ ಥರ ಬ್ಲಷ್ ಅಪ್ಲೈ ಮಾಡಿದೆ ಅದೇ ಥರ, ಜಸ್ಟ್ ಜಾಸ್ತಿನೂ ಅಲ್ಲ, ಸ್ವಲ್ಪ ಮಾತ್ರ. ಆ್ಯಂಡ್ ಯು ಗೈಸ್, ಐ ಡೋಂಟ್ ರೆಕಮೆಂಡ್ ದಿಸ್ ಹೈಲೈಟರ್. ಸೊ ಈ ಕ್ರೀಮ್ ಹೈಲೈಟರ್ ಏನಿದೆ ಅದು ನಾನು ರೆಕಮೆಂಡ್ ಮಾಡಲ್ಲ. ಬಿಕಾಸ್ ನನಗೆ ಸ್ವಲ್ಪ ಚೆನ್ನಾಗಿ ಅದು ಬ್ಲೆಂಡ್ ಆಗಲಿಲ್ಲ, ಅಲ್ಲಲ್ಲೇ ಸೆಟಲ್ ಡೌನ್ ಆಯಿತು ಅಂತ ಅನಿಸ್ತಾ ಇದೆ. ಹಾಗಾಗಿ ಸೊ ಬಿಫೋರ್ ದ ಮೇಕಪ್, ಆಫ್ಟರ್ ದ ಮೇಕಪ್ ಐ ಡೋಂಟ್ ರೆಕಮೆಂಡ್ ದಿಸ್ ಕ್ರೀಮ್ ಹೈಲೈಟರ್. ಐ ಹೈಲಿ ರೆಕಮೆಂಡ್ ದ ಬ್ಲಷ್, ಕ್ರೀಮ್ ಬ್ಲಷ್ ಆ್ಯಂಡ್ ದ ಪೌಡರ್ ಬ್ಲಷ್. ಬಟ್ ನನಗೇನೋ ಹೈಲೈಟರ್ ಒಂದು ಅಷ್ಟು ಇಷ್ಟ ಆಗಲಿಲ್ಲ. ಈಗ ವಿಲ್ ಫಿನಿಶ್ ದ ಐಸ್. ಐ ವಿಲ್ ಗೋ ವಿತ್ ದ ಕಾಜಲ್ ಅಗೇನ್ ವಾಟರ್ ಲೈನ್ಗೆ. light, it's looking too good, aita. For this light, it's looking harsh. I'm taking the same She Glam palette and I'm going with the darker brown shade with the small blending brush. And outer corner ಏನide eyes do till midway ತಗೋತಿದ್ದೀನಿ ಅಷ್ಟೇ. Brows ಗೆ I'm going with this 2 product. So ನಾನು usually I'll go with this one ಅಷ್ಟೇ. ಇಷ್ಟು ಗ್ರೂಮ್ಡ್ ಆಗಿದೆ ಐಬ್ರೋಸು ಅಥವಾ ಇವನ್ ಬುಷಿಯಾಗಿ ಬೆಳ್ಕೊಂಡಿದೆ ಏನೇ ಇದ್ದರೂ ನಾನು ಇದು ಒಂದೇ ಹೋಗೋದು. ಸೊ ಜಸ್ಟ್ ಐಬ್ರೋ ಮಸ್ಕರದಲ್ಲಿ ಹೀಗೆ ಕ್ಲೀನ್ ಮಾಡಿಬಿಡ್ತೀನಿ. ಸ್ವಲ್ಪ ಎಲ್ಲೆಲ್ಲೂ ಅದು ಫಿಲ್ ಆಗುತ್ತೆ. ಸೊ ಗ್ಯಾಪ್ಸ್ ಏನಾರು ಇದ್ದರೆ ಸೊ ಸ್ಟಿಕ್ ಇಟ್ ಅಂತ ನಿಕ್ಸ್ದು. ಬಟ್ ಇವತ್ತು ಅವರು ಬ್ರಾ ಫಿಲ್ಲಿಂಗ್ ಇದೆ. ಐ ಆಮ್ ಟೇಕಿಂಗ್ ನಿಕ್ಸ್ ಮೈಕ್ರೋ ಬ್ರೌ ಪೆನ್ಸಿಲ್ ಇನ್ ದ ಶೇಡ್ ಎಕ್ಸ್ಪ್ರೆಸ್. ಐ ಥಿಂಕ್ ಎಸ್ ಆಲ್ರೆಡಿ ಶೇಪ್ಡ್ ಇದೆ. ಸೊ ಎಲ್ಲಿ ಗ್ಯಾಪ್ಸ್ ಇದೆ ಅಲ್ಲಿಗೆ ಮಾತ್ರ ಫಿಲ್ ಮಾಡ್ಕೊತೀನಿ. ಸೊ ಒಂದು ಲೈನ್ ಏನಾದರೂ ಬೇಕು ಅಂದರೆ ಇಲ್ಲಿ ಮಾತ್ರ, ಸ್ವಲ್ಪ ಥಿಕ್ನೆಸ್ ಬೇಕು ಅಂದರೆ ಇಲ್ಲಿ ಮಾತ್ರ ಒಂದು ಲೈನ್
ಡ್ರಾ ಮಾಡ್ಕೊತೀನಿ ಅಷ್ಟೇ. ಈಗ ಐ ಆಮ್ ಟೇಕಿಂಗ್ ದಿಸ್ ಬ್ರಾ ಮಸ್ಕಾರ. ಆಲ್ರೆಡಿ ಫಿಲ್ ಆಗಿರೋದ್ರಿಂದ ನನಗೆ ಇನ್ನೂ ಜಾಸ್ತಿ ಏನೂ ಪ್ರಾಡಕ್ಟ್ ಬೇಡ, ಅದಕ್ಕೆ ಎಕ್ಸೆಸ್ ಪ್ರಾಡಕ್ಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ಜಸ್ಟ್ ಹೀಗೆ ಕೂಮ್ ಮಾಡ್ತಾಯಿದ್ದೀನಿ. ಫಾರ್ ದ ಹೈಲೈಟರ್, ಮೈ ಫೇವ್ರೆಟ್ ಹೈಲೈಟರ್ ರೇರ್ ಬ್ಯೂಟಿ, ಬಟ್ ಅದು ಬ್ರೇಕ್ ಆಗಿದೆ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ವಿತ್ ಬೆಕಾ ಆ್ಯಂಡ್ ಸಿ ಪಾಪ್, ಸಮ್ವಾಟ್ ಲೈಕ್ ಶ್ಯಾಂಪೇನ್ ಕಲರು. ಸೊ ಟ್ಯಾಪ್ ದ ಎಕ್ಸಸ್ ಆ್ಯಂಡ್ ಹೈಯರ್ ಪಾಯಿಂಟ್ಸ್ಗೆ ಅಷ್ಟೇ ಲೈಟಾಗಿ ಬ್ಲೆಂಡ್ ಮಾಡ್ಕೊತೀನಿ, ಬಿಕಾಸ್ ಆಲ್ರೆಡಿ ನಾವು ಕ್ರೀಮ್ ಹೈಲೈಟರ್ ಯೂಸ್ ಮಾಡಿದ್ವಲ್ಲ, ಅದ್ರದ್ದು ಆ್ಯಕ್ಚುಲಿ ಶೈನ್ ಇದೆ. ಸೊ ಅದಕ್ಕೆ ಜಸ್ಟ್ ಲೈಟಾಗಿ ಐ ಆಮ್ ಗೋನಾ ಬ್ಲೆಂಡ್ ದಿಸ್ ಟು ಮೈ ಹೈ ಪಾಯಿಂಟ್ಸ್. ಟಿಪ್ ಆಫ್ ದ ನೋಸ್, ಐ ಡೋಂಟ್ ಗೋನಾ ಟೇಕ್ ಫುಲ್ ಬ್ರಿಡ್ಜ್ ಆಫ್ ದ ನೋಸ್ ತೊಗೊಳ್ಳಲ್ಲ, ಇಲ್ಲಿಗೆ ಮಾತ್ರ ಸ್ವಲ್ಪ ಹಿಂಗೆ ತೊಗೊಂಡು ಬ್ಲೆಂಡ್ ಮಾಡ್ತೀನಿ. Yeah, and cupid bow, and I'll take to the brow bone. ಇದು ಬ್ರಷ್ ಪ್ರಿಸೈಸ್ಡ್ ಆಗಿದೆ ಅಂತ ಇದರಲ್ಲೇ ಹಾಕ್ಕೋತಾ ಇದ್ದೀನಿ, ಇಲ್ಲಾಂದರೆ ನಾವು ಕಾರ್ನರ್ಗೆ ಹಾಕ್ಕೊಳ್ಳೋಣ ಅಲ್ವಾ, ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ನಾನು ಫಾಲ್ಸ್ ಲ್ಯಾಶಸ್ ಎಲ್ಲ ಏನೂ ಹಾಕಲ್ಲ, ಸಮ್ ಕರ್ಲಿಂಗ್ ಮೈ ಲ್ಯಾಶಸ್. ಫಾಲ್ಸ್ ಲ್ಯಾಶಸ್ ಮತ್ತು ಲೆನ್ಸಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಎಫರ್ಟ್ ಹಾಕಿ ನೀವು ಈ ಲುಕ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅನಿಸುತ್ತೆ, ಬಟ್ ಇಟ್ಸ್ ಎಫರ್ಟ್ಲೆಸ್. ನಾವು ಇಲ್ಲಿ ಗೋ ವಿತ್ ಶೀ ಗ್ಲಾಮ್ ಮಸ್ಕರ, ಯಾಕಂದರೆ ಬಬಲ್ ಮಸ್ಕರ ನಂಗೆ ಇಷ್ಟ ಆಗಲಿಲ್ಲ. ನೋ, ಐ ಗೋ ವಿತ್ ದ ಕಲಾಸಲ್ ಆ್ಯಂಡ್ ಶೀ ಗ್ಲಾಮ್ ಬೋತ್, ಬಿಲಿಯನ್ ಕಲಾಸಲ್ ಮಸ್ಕರ ಆ್ಯಂಡ್ ದ ಶೀ ಗ್ಲಾಮ್ ಬೋತ್. ಫಾರ್ ದ ಲಿಪ್ಸ್ ನಾನು ಅನ್ಕೊತಿದ್ದೀನಿ ಐ ನಾಟ್ ಗೋ ವಿತ್ ಎನಿ ಲಿಪ್ ಲೈನರ್ ಆ್ಯಂಡ್ ಆಲ್, ಬಿಕಾಸ್ ನನಗೆ ನೂಡ್ ಇರಲಿ ಅಂತ ಅನಿಸ್ತಿದೆ. ಅದಕ್ಕೆ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಫೆಂಟಿ ಗ್ಲಾಸ್ ಬಾಂಬ್ ಸ್ಟಿಕ್, ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಮೈ ಡೈಲಿ ಯೂಸ್. ಲಿಟ್ರಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಂಪ್ಟಿ ಮಾಡಿದ್ದೀನಿ ಹೊಸ ಪ್ರಾಡಕ್ಟ್ನ, ಸೊ ದಟ್ ನಾನು ಡೈಲಿ ಯೂಸ್ ಮಾಡ್ತಿದ್ದೀನಿ. ಇದು ನಾನು ಗೋನ ಪರ್ಚೇಸ್ ಸಮ್ ನ್ಯೂ ಶೇಡ್ಸ್ ಆಲ್ಸೋ ಇದರಲ್ಲಿ. ಈಗ ಇಷ್ಟೇ ಪ್ರಾಡಕ್ಟ್ ಇರೋದು, ಬ್ರ್ಯಾಂಡ್ ನ್ಯೂ ಒನ್, ನಾನು ಡೈಲಿ ಯೂಸ್ ಮಾಡಿ ಹೀಗೆ ಖಾಲಿ ಆಗಿದೆ. ಬೇಜಾರಾಗುತ್ತೆ, ಬಿಕಾಸ್ ಇಟ್ಸ್ ಎಕ್ಸ್ಪೆನ್ಸಿವ್, 2700 or 2900 ಇದಕ್ಕೆ. ಬಟ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪೈಸ್ ಕೋಲ್ಡ್, ದ ಶೇಡ್ ಬಂದುಬಿಟ್ಟು. ಸೊ ಐಮ್ ಗೋನಾ ಅಪ್ಲೈ ಆ್ಯಸ್ ಇಟ್ ಈಸ್, ಏನು ಲೈನರ್ ಏನು ಹಾಕಿದೆ, ನನ್ನ ಸ್ಕಿನ್ ಟೋನ್ ಮೇಲೆ ಶೋ ಮಾಡುತ್ತೆ ಅದು ಇವಾಗ ಗ್ಲಾಮ್ ಅಪ್ ಮಾಡಿದ್ಮೇಲೂ ಶೋ ಮಾಡುತ್ತೆ. ಸೊ ನನಗೇನಾದ್ರು ಬೇಕು ಲಿಪ್ ಲೈನರ್ ಅಂದರೆ ಆಮೇಲೆ ನಾನು ಲಿಪ್ ಲೈನರ್ ಬ್ರೌನ್ ಒನ್ ಯೂಸ್ ಮಾಡ್ತೀನಿ, ಬಿಕಾಸ್ ಈ ಟೋನ್ಗೆ, ಪೀಚ್ಗೆ ಇದಕ್ಕೆ ಬ್ರೌನ್ ಬೆಸ್ಟ್ ಅಂತ. ಐ ಡೋಂಟ್ ಥಿಂಕ್ ಸೊ ಲೈನರ್ ಬೇಕಂತ, ಸ್ಪೆಷಲಿ ನಂದು ಈ ಲುಕ್ಗೆ ನನಗೇನು ಲೈನರ್ ಬೇಡ, ಈ ಥರ ಸಾಫ್ಟಾಗೇ ಇರಲಿ ಅಂತ ಅನಿಸ್ತಾ ಇದೆ. ಲೈಟ್ ಮಾಡೋಣ ಲಿಪ್ಸ್ನ ಅನಿಸ್ತಿದೆ. ಇದು ಲಿಪ್ ನಾವು ಇದು ಹಾಕ್ಬಿಟ್ರೆ ಲಿಪ್ಸ್ಟಿಕ್, ಲಿಪ್ ಬಾಮ್ ಬೇಡ, ಏನೂ ಬೇಡ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಐ ಆಮ್ ಟೇಕಿಂಗ್ ಮೃಚಾ ಬ್ಯೂಟಿದು ಈಚಿನ್ ಲಿಪ್ ಗ್ಲಾಸು. ಇಲ್ಲ, ಏನೂ ಮೇಜರ್ ಅಂತ ಡಿಫ್ರೆನ್ಸ್ ಇಲ್ಲ. Yeah, that's it for this look. And lastly, setting spray ಮಾಡೋಣ ಶೀ ಗ್ಲಾಮ್ದು. ಕಂಪ್ಲೀಟ್ ದಿಸ್ ಲುಕ್ ಬಿಂದಿ ಹಾಕೊಂಡ್ಬಿಟ್ರೆ ಐ ಆಮ್ ಡನ್. ಫೈನಲ್ ಲುಕ್ ಬರುತ್ತೆ ಇನ್ 3, 2, 1.
ದಿಸ್ ಇಸ್ ದ ಫೈನಲ್ ಲುಕ್. ಎಷ್ಟು ಗ್ಲೋಯಿ ಆಗಿ ಡ್ಯೂಯಿ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಎಫರ್ಟ್ಲೆಸ್ ಆಗಿ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಲುಕ್. ವಿತಿನ್ 5-10 ಮಿನಿಟ್ಸಲ್ಲಿ ಯು ಕ್ಯಾನ್ ಕ್ರಿಯೇಟ್ ದಿಸ್ ಲುಕ್. ಆ್ಯಂಡ್ ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಂತ ಅನಿಸ್ತಾ ಇದೆ. 0 ಎಫರ್ಟ್ಸ್ ಆನ್ ಮೈ ಹೇರ್. ಐ ನೋ ಡೈಸನ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ನೋ, ನನಗಷ್ಟು ಪೇಷನ್ಸ್ ಯಾಕೋ ಇವತ್ತು ಇಲ್ಲ, ಡನ್ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಐ ಡಿಂಟ್ ಡೂ ಎನಿಥಿಂಗ್ ಟು ಮೈ ಹೇರ್, ನಾಟ್ ಈವನ್ ಸ್ಟ್ರೈಟ್ನಿಂಗ್ ಕೂಮಲ್ ಕೂಡ ಚೂರು ಸ್ಟ್ರೈಟ್ ಮಾಡಲಿಲ್ಲ, ಬ್ಲೋ ಡ್ರೈ ಮಾಡಲಿಲ್ಲ. ಅದಕ್ಕೆ ತುಂಬ ಫ್ರಿಝಿ ಆಗಿದೆ ಬಿಕಾಸ್ ಹೇರ್ ನಿನ್ನೆ ನೈಟ್ ಸಂಜೆ ಹೇರ್ ವಾಶ್ ಮಾಡಿದ್ದೀನಿ ಹಾಗಾಗಿ. ಫಾರ್ ದಿಸ್ ಬಟ್ ದಿಸ್ ಲುಕ್ ಈಸ್ ಬ್ಯೂಟಿಫುಲ್, ಸೋ ಗುಡ್, ಐ ಲವ್ ಇಟ್. ಈ ಯುಗಾದಿ ಹಬ್ಬಕ್ಕೆ ಈ ಲುಕ್ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಒಂದು ಫಂಕ್ಷನ್ ಅಥವಾ ಯಾವ್ದಾದ್ರು ಬೇರೆ ದಿನ ಟ್ರೈ ಮಾಡೋ ಬದಲು ಯುಗಾದಿ ಹಬ್ಬದ ದಿನ ಟ್ರೈ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಟು ನೋ ಇಫ್ ಯು ಹ್ಯಾವ್ ಡನ್ ಎನಿ ಮಿಸ್ಟೇಕ್ಸ್ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೋಬೋದು. ಆ್ಯಸ್ ಸಿಂಪಲ್ ಆ್ಯಸ್ ದಟ್ ದಿಸ್ ಲುಕ್ಸ್ ಗೋಸ್ ವಿತ್ ಇಂಡಿಯನ್ ಆ್ಯಂಡ್ ಅಗೇನ್ ವಿತ್ ದ ವೆಸ್ಟರ್ನ್ ಔಟ್ಫಿಟ್ಸ್ಗೂ ಕೂಡ ಈ ಲುಕ್ ಹೋಗುತ್ತೆ. ವಾಟರ್ ಲೈನ್ ಕಾಜಲ್ ಬೇಕಾದರೆ ಇಗ್ನೋರ್ ಮಾಡಿ. ಇಫ್ ಯು ಗೋಯಿಂಗ್ ಫಾರ್ ವೆಸ್ಟರ್ನ್ ಔಟ್ಫಿಟ್, ಜಸ್ಟ್ ಗೋ ವಿತ್ ದ ಮಸ್ಕರಾ. ಸೊ ಇಫ್ ಯು ಗೋಯಿಂಗ್ ಫಾರ್ ದಿಸ್ ಇಂಡಿಯನ್ ಸಾರೀಸ್, ಲೆಹೆಂಗಾ, ಹಾಫ್ saree, whatever the outfit, this looks goes perfect. I'm so loving this look. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ಯುಗಾದಿ ನಮಗೆ ಸಿಹಿ ಕಹಿ ಎರಡು ಈಕ್ವಲ್ ಆಗಿ ತರಲಿ, ಬ್ಯಾಲೆನ್ಸ್ಡ್ ಆಗಿರಲಿ ಎಲ್ಲರ ಲೈಫು ಅಂತ ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯಗಳು. See you all in my next video. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.